ಇದೇನ್ ಮಾಮ್ ಇದು? ಇಷ್ಟೊತ್ತಾದ್ರೂ ಫೋನೇ ಬಂದಿಲ್ಲ. ನೈನಿ ಜೊತೆಗೆ ಡ್ರೈವರ್ ಕೂಡ ಹೋಗ್ಬಿಟ್ರೆ ನಮ್ಗೆ ಯಾರೋ ಫೋನ್ ಮಾಡ್ತಾರೆ. ಅಲ್ಲಿರೋರು ಯಾರಾದ್ರೂ ನೋಡಿ ಅಯ್ಯೋ ಪಾಪ ಅಂತ ಕರುಣೆ ತೋರಿಸಿ ನಮ್ ನಂಬರ್ ಕಾಲ್ ಮಾಡ್ಬೇಕು ಅಂದ್ರೆ ಅವ್ರಿಗೆ ನಂಬರ್ ಗೊತ್ತಾಗ್ಬೇಕಲ್ವಾ. ನೈನಿ ಫೋನ್ ಲಾಕ್ ಓಪನ್ ಮಾಡಕ್ಕಾಗ್ದೆ ಇನ್ನೂ ತಡ ಆಗ್ತಾ ಇರ್ಬೋದಲ್ವಾ. ಗೊತ್ತಾಗತ್ತೆ ಬಿಡು. ಮಾಮ್, ತಲೆ ಕೆಟ್ಟೋಳು ಬರ್ತಿದ್ದಾಳೆ. ಟಾಪಿಕ್ ಬದಲಾಯಿಸಿ. ಏನ್ ಮಾಡ್ತಿದ್ಯಾ ಹಾಸಿನಿ? ಹಾ, ಆವಾಗ್ಲಿಂದ ನನ್ ಬಲ್ಗಣ್ಣ ಅದರ್ತಾ ಇದೆ ಅತ್ತೆ. ಅರೆರೇ, ಹೆಣ್ಮಕ್ಳಿಗೆ ಎಡಗಣ್ಣ ಅದರ್ಬೇಕೆ ಹೊರತು ಬಲಗಣ್ಣು ಹೀಗ ಅದರ್ಬಾರ್ದು. ಈ ಮಾತನ್ನ ಸುಮನಾಗಿ ಹೇಳಿದ್ರೆ ಮಜವಾಗಿರುತ್ತೆ. ಸುಮನಾ, 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 ಇದೆಂತ ಕೆಟ್ಟ ಬುದ್ಧಿ ನಿಮ್ಗೆ? ರೆಮಿಡಿನ್ ಹೇಳೋದ್ ಬಿಟ್ಟು ರೆಡಿಮೇಡ್ ಆಗಿ ಪ್ರಾಬ್ಲಮ್ ಬಂದ್ರೆ ಒಳ್ಳೇದು ಅನ್ಕೊಳ್ಳೋ ಸನ್ಯಾಸಿಗಳನ್ನ ನಾನೆಲ್ಲೂ ನೋಡಿಲ್ಲ. ಏಯ್, ಏನಂದೆ? ಸನ್ಯಾಸಿ ಅಂದ್ರೆ ಯಾರತ್ತೆ? ನೀವಾ? ಇಲ್ಲ. ಹಾಗಾದ್ರೆ ನಿಮ್ ಮಗನೇ. ಯಾಕೆಲ್ಲದಕ್ಕೂ ಮೂಗ್ ತೋರಿಸ್ತೀರಾ? ಏಯ್ ಅಯ್ಯ, ಒಂದ್ ನಿಮಿಷ ಇರೇ ನೀನು. ಸುಮನಾ, 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 ಸುಮನಾ. ಅಯ್ಯೋ, ಏನಾಯ್ತು ಬಾವಾ? ಯಾಕೆ ಹೀಗೆ ಹೋಗ್ತಾ ಇದೀರಾ? ನೀನ್ ರೂಮಲ್ಲಿ ಏನಮ್ಮ ಮಾಡ್ತಿದ್ಯಾ? ಇಲ್ಲಿ ತಮಾಷೆ ನೋಡ್ದೇನೆ. ನನ್ ಬದುಕಲ್ಲಿ ತಮಾಷೆ ಕೂಡ ಇದ್ಯಾ? ಏನಾದ್ರೂ ಹೇಳಿದ್ರೆ ಎಲ್ರೂ ಬಂದು ಹೊಡಿತಾರೆ. ವಿಕ್ರಾಂತ್ ಆಚೆನೆ ಇರ್ಬೇಕು ಅನ್ಸತ್ತೆ. ಕರಿಲ್ಲ ಮಾಮ್. ಹಾ, ಕರ್ಸ್ ಹೊಡಿಸ್ತೀರಾ ಹೇಗೆ? ಅನ್ಯಾಯ ಅಲ್ವಾ ಬಾವಾ? ಸುಮನಾ, ಅಲ್ಲ ನಿನ್ನನ್ ಯಾಕೆ ಬರಕ್ ಹೇಳ್ದೆ? ಅದನ್ನ ಕೇಳ್ದೆ, ಏನೇನೋ ಮಾತಾಡ್ತಾ ಇದೆಯಲ್ಲ. ಯಾಕೆ ಬರಕ್ ಹೇಳಿದ್ರಿ? ನಿನ್ಗೆ ವಿಕ್ರಾಂತ್ ಹೊಡಿತಿದ್ದಾನೆ ಅಂತ ಹೇಳ್ತಿದ್ಯಾ, ಆದ್ರೆ ಹಾಸಿನಿ ಕಣ್ಣು ಹೊಡಿತಾ ಇದ್ದಾಳೆ. ಅರ್ಥ ಆಗ್ಲಿಲ್ಲ. ಇಲ್ಲಿ ನೋಡು ಸುಮನಾ,